ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ತುಂಬಾ ಈಸಿಯಾಗಿ ಬೋಟ್ ನೆಕ್ ಬ್ಲೌಸ್ ನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ. ನಾನು ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ವಿಡಿಯೋ ಆದ್ಮೇಲೆ ಒಂದ್ ವಾರ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ, ಯಾಕಂದ್ರೆ ಹೆಲ್ತ್ ಇಶ್ಯೂ ಇರೋದ್ರಿಂದ. ಸೊ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ ನ ಯಾವ ರೀತಿ ಈಸಿಯಾಗಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಿಲ್ಲ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೋಟ್ ನೆಕ್ ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದರಲ್ಲಿ ಲೈನಿಂಗ್ ಕಟ್ ಮಾಡಿರೋಂತ ಲೈನಿಂಗ್ ಪೀಸ್ ನ ಹಾಕ್ಬಿಟ್ಟು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ನೀವು ಕಟ್ ಮಾಡ್ಕೊಂಡಿರುವಂತ ಬ್ಯಾಕ್ ನ ತಗೊಂಡ್ಬಿಟ್ಟು ಈ ರೀತಿ ಹಾಕೊಳ್ಬೇಕು. ಅದಾದ್ಮೇಲೆ ಫ್ರಂಟ್ ಪೀಸ್ ನ ತಗೊಂಡು ಇಲ್ಲಿಂದ ಈ ತರ ಹಾಕೊಳ್ಬೇಕು. ಅದಾದ್ಮೇಲೆ ಕ್ರಾಸ್ ಪಟ್ಟಿನ ಇಲ್ಲಿ ಹಾಕೊಳ್ಬೇಕು. ಈಗ ಇದು ಸ್ಲೀವ್ ಕಟಿಂಗ್ ಅಂತ ಬಿಟ್ಕೊಂಡಿದೀನಿ. ಈಗ ಇದು ಫ್ರಂಟ್ ಬ್ಯಾಕ್ ಕ್ರಾಸ್ ಪಟ್ಟಿನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಕಟಿಂಗ್ ಮಾಡ್ಕೋಬೇಕಾದ್ರೆ ಈ ಶೇಪ್ ಏನಿದೆ ಹಂಗೆ ಕಟ್ ಮಾಡ್ಕೊಳ್ಬೇಕಂತ ಏನಿರಲ್ಲ, ನೀವು ಸ್ಟ್ರೈಟ್ ಆಗು ಕೂಡ ಕಟ್ ಮಾಡ್ಕೊಳ್ಬಹುದು. ಈಗ ಈ ಕಡೆಯಿಂದ ಇದನ್ನ ಕಟ್ ಮಾಡ್ಕೊಳ್ತೀನಿ. ಇದು ಬ್ಯಾಕು, ಈ ಕಡೆ ಕ್ರಾಸ್ ಪಟ್ಟಿನ ಕಟಿಂಗ್ ಮಾಡ್ಕೊಳ್ತೀನಿ. ಇದು ಕ್ರಾಸ್ ಪಟ್ಟಿ. ಈಗ ಈ ಕಡೆ ಎಕ್ಸ್ಟ್ರಾ ಇರುವಂತ ಕ್ಲಾತ್ ಜೊತೆಗೆ ಫ್ರಂಟ್ ಕೂಡ ಕಟ್ ಮಾಡ್ಕೊಳ್ತೀನಿ. ಇಷ್ಟೇ. ಈಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ನೋಡಿ, ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕಟ್ ಮಾಡ್ಕೊಂಡಿರುವಂತ ಈ ತರ ಬ್ಯಾಕ್ ನ ತಗೊಳ್ಬೇಕು. ಬ್ಯಾಕ್ ನ ತಗೊಂಡಿದ್ದಾದ್ಮೇಲೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನ ಈ ರೀತಿ ಹಾಕೊಳ್ಬೇಕು, ಸೀದಾ ಹಾಕೊಳ್ಬೇಕು. ನೋಡಿ, ಉಲ್ಟಾ ಕೆಳಗಡೆ ಹೋಗಿರುತ್ತೆ, ಸೀದಾ ಮೇಲೆ ಬಂದಿರುತ್ತೆ, ಆ ರೀತಿ ಹಾಕೊಳ್ಬೇಕು. ಆ ರೀತಿ ಹಾಕೊಂಡಿದ್ದಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತ ಲೈನಿಂಗ್ ಪೀಸ್ ನ ತಗೊಂಡ್ಬಿಟ್ಟು ಈ ರೀತಿ ನೀಟಾಗಿ ಹಾಕೊಳ್ಬೇಕು. ನೋಡಿ, ಫ್ಲಾಟ್ ಆಗಿ ಈ ತರ ಎಳ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀಟಾಗಿ ಹಾಕೊಳ್ಬೇಕು. ಈ ತರ ಹಾಕೊಂಡಿದ್ದಾದ್ಮೇಲೆ ಆ ಕಡೆ ಈ ಕಡೆ ಬಟ್ಟೆ ಜಾರಬಾರ್ದು ಅಂತಂದ್ರೆ ಈ ತರ ಗುಂಡ್ಪಿನ್ಗಳನ್ನ ಹಾಕೊಳ್ಳಿ. ನೀವು ಈ ತರ ಹಾಕೊಂಡ್ರೆ ನಿಮ್ಗೆ ಟೈಟ್ ಆಗಿ ಕುತ್ಕೊಂಡಿರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ನಿಮ್ಗೆ ಎಲ್ಲೆಲ್ಲಿಗೆ ಬೇಕೋ ಅಲ್ಲಿಗೆ ಕಂಫರ್ಟಬಲ್ ಅನ್ಸುತ್ತಲ್ಲ ಅಲ್ಲಿಗೆ ಹಾಕೊಳ್ಬಹುದು, ಜರ್ಗಾಡ್ದಂಗೆ. ನೋಡಿ, ಈ ರೀತಿ ಹಾಕೊಂಡಿದ್ದಾದ್ಮೇಲೆ ಈಗ ನೆಕ್ಸ್ಟ್ ಈ ತರ ಏನ್ ಶೇಪ್ ತೆಗ್ದಿದೀವಲ್ಲ ಮಧ್ಯ, ಅಲ್ಲಿಗೆ ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಈ ಕಡೆ 1/4 ಇಂಚಸ್ಗೆ ಏನ್ ಶೇಪ್ ತೆಗ್ದಿದೀವೋ ಅಲ್ಲಿ ನೀವು ಸ್ಟಿಚಿಂಗ್ ಮಾಡ್ಕೊಳ್ ಬರ್ಬೇಕು. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಈ ರೀತಿ ಹಾಕೊಂಡು ಬಟ್ಟೆನ ನೀವು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಈ ತರ ಏನ್ ಶೇಪ್ ಇರುತ್ತೋ ಅಲ್ಲಿ ಕರೆಕ್ಟ್ ಆಗಿ ಈ ತರ ಟರ್ನ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ನೋಡಿ, ಈ ತರ ನೀಟಾಗೆ ಟರ್ನ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನಿಲ್ಸ್ಕೊಂಡು ಮತ್ತೆ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿಂದ ನೀಟಾಗೆ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಅಷ್ಟು ನಿಮ್ಗೆ ನೀಟಾಗಿ ಬರ್ತಾ ಇರುತ್ತೆ. ಗಾಬರಿಯಾಗಿ ಜಾಸ್ತಿ ಜೋರಾಗಿ ಸ್ಟಿಚಿಂಗ್ ಮಾಡ್ಕೊಳಕ್ ಹೋದ್ರೆ ಹೊರಟೋಗ್ಬಿಡುತ್ತೆ, ಶೇಪ್ ಕೂಡ ಕರೆಕ್ಟ್ ಆಗಿ ಬರಲ್ಲ. ಈಗ ನೋಡಿ, ನೀಟಾಗಿ ನಿಮ್ಗೆ ನಿಧಾನಕ್ಕೆ ತೋರಿಸಿದೀನಿ ಸ್ಟಿಚಿಂಗ್ ಮಾಡ್ಕೊಂಡಿರೋದನ್ನ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ನೋಡಿ. ನೋಡಿ, ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದೀವಲ್ಲ, ನೆಕ್ಸ್ಟ್ ಇದ್ರೊಳಗಡೆ ಇರೋಂಥದ್ನ ನಾವು ಬಟ್ಟೆ ಕಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇದ್ರೊಳಗಡೆ ಇರೋ ಬಟ್ಟೆನ ಕಟಿಂಗ್ ಮಾಡ್ಕೊಳ್ಳೋಣ. ಈ ತರ ಒಂದ್ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಫಸ್ಟ್ ಈ ಲೈನಿಂಗ್ ಪಕ್ಕದಲ್ಲೇ ಕಟ್ ಮಾಡ್ಕೊಳ್ಬೇಕು ನೀವು, ಲೈನಿಂಗು ಸೇರಿಸಿ ಕಟ್ ಮಾಡಬೇಡಿ ಸ್ಟಿಚಿಂಗ್ ಆಗಿರೋಂಥದ್ದು. ನೀಟಾಗಿ ಹಿಂಗ್ ಟರ್ನ್ ಮಾಡ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ತರ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಲೈನಿಂಗ್ ಪೀಸ್ ಇರುತ್ತಲ್ವಾ ಅದನ್ನ ನೀವು ನ್ಯಾಚ್ ಹೊಡ್ಕೊಳ್ಬೇಕು. ಈ ತರ ನಿಧಾನಕ್ಕೆ ಸ್ಟಿಚಿಂಗ್ ಮೇಲೆ ಹೊಡಿಬೇಡಿ, ಸೈಡ್ ಅಲ್ಲೇನೆ ನ್ಯಾಚ್ ನ ಹೊಡ್ಕೊಳ್ಬೇಕು ನೀವು.
ಯಾಕೆ ಈ ತರ ನ್ಯಾಚ್ ಹೊಡ್ಕೊಳ್ಬೇಕು ಅಂತಂದ್ರೆ ನಿಮ್ಗೆ ನಾವು ಟರ್ನ್ ಮಾಡಿ ಹೊಳ್ದಾಗ ನೀಟಾಗಿ ಕುತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಅದು ಮೇಲ್ಮೇಲೆ ಎದ್ದಾಳ್ತಾ ಇರುತ್ತೆ. ಸೊ ಹಾಗಾಗಿ ಟರ್ನ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತೀವಲ್ಲ ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಈ ತರ ಎಲ್ಲ ಆದ್ಮೇಲೆ ಹಾಕಿರುವಂತ ಗುಂಪಿನ ತೆಗೆದ್ಬಿಟ್ಟು ಈಗ ಇದನ್ನೆಲ್ಲ ನೀವು ಈ ರೌಂಡ್ ಶೇಪ್ ತಕೊಂಡಿರ್ತಾರಲ್ಲ ಇದ್ರೊಳಗಡೆಯಿಂದ ಬ್ಯಾಕ್ ಸೈಡ್ಗೆ ಸೇರಿಸ್ಬೇಕು. ಲೈನಿಂಗ್ ಪೀಸ್ ಎಲ್ಲ ನೋಡಿ ಈ ತರ ಬ್ಯಾಕ್ ಸೈಡ್ಗೆ ಹಾಕೊಳ್ಬೇಕು ನೀಟಾಗಿ. ಈ ತರ ಎಳ್ಕೊಂಡು ನೋಡಿ ನೀಟಾಗಿ ಈ ತರ ಬ್ಯಾಕ್ ಸೈಡ್ಗೆ ಹಾಕೊಳ್ಬೇಕು. ಹಾಕೊಂಡು ಈಗ ನೀವು ಇಲ್ಲೇನೆ ಇನ್ನೊಂದು ಸ್ಟಿಚ್ ನ ಮಾಡ್ಕೊಳ್ಬೇಕು. ಶೇಪ್ ಏನಿರುತ್ತೋ ಅದೇ ರೀತಿ ತೋರಿಸ್ತೀನಿ ನೋಡಿ. ನೋಡಿ ನೀಟಾಗಿ ಈ ತರ ಕೂರ್ಸ್ಕೊಂಡ್ಬಿಟ್ಟು ನೀವು ನಿಧಾನಕ್ಕೆ ಈ ಮೇನ್ ಫ್ಯಾಬ್ರಿಕ್ ಮತ್ತೆ ಈ ಲೈನಿಂಗ್ ಪೀಸು ಎರಡೂ ಒಟ್ಟಿಗೆ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ನಿಧಾನಕ್ಕೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಶೇಪ್ ಏನಿರುತ್ತೆ ಅದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಈ ರೀತಿ ಮಾಡ್ಕೊಂಡಷ್ಟು ನಿಮ್ಗೆ ನೀಟಾಗಿ ಬರುತ್ತೆ. ಜಾಸ್ತಿ ಬೇಗ ಬೇಗ ಮಾಡಿದ್ರೆ ಶೇಪ್ ಕೂಡ ಕೆಟ್ಟೋಗ್ಬಿಡುತ್ತೆ. ಈ ರೀತಿ ನಿಧಾನಕ್ಕೆ ಟರ್ನ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಅವಾಗ ಇಲ್ಲಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಪೀಸ್ ನ ಈ ತರ ಫ್ಲಾಟ್ ಆಗಿ ಎಳ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೀಟಾಗಿ ಈ ತರ ಹಿಂಗ್ ಟರ್ನ್ ಮಾಡ್ಕೊಂಡು ಶೇಪ್ ಕೂರ್ಬೇಕಲ್ಲ ನಿಮ್ಗೆ ಆಪಲ್ ಶೇಪ್ ತರ. ಸೊ ಹಾಗಾಗಿ ನೀಟಾಗಿ ಈ ತರ ಎಳ್ಕೊಂಡು ನಿಲ್ಸ್ಬಿಟ್ಟು ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ನೋಡಿ ಈ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇಲ್ಲಿಂದ ಫುಲ್ ಸೈಡನ್ನು ನೀವು ರೆಡಿ ಸ್ಟಿಚ್ ನ ಹಾಕೊಳ್ಬೇಕು. ರೆಡಿ ಸ್ಟಿಚ್ ನ ಹಾಕೊಳ್ಳೋದಕ್ಕೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ನಿಧಾನಕ್ಕೆ ರೆಡಿ ಸ್ಟಿಚ್ ನ ಹಾಕೊಳ್ಳಿ. ಶೇಪ್ ಏನಿರುತ್ತೋ ಅದೇ ರೀತಿ ಹಾಕೊಳ್ಬೇಕು. ಈ ರೀತಿ ಆರ್ಮೋಲ್ ಸೈಡ್ ಕೂಡ ನೀವು ನೀಟಾಗಿ ಫ್ಲಾಟ್ ಆಗಿ ಎಳ್ಕೊಂಡು ರೆಡಿ ಸ್ಟಿಚ್ ನ ಹಾಕೊಳ್ಳಿ. ಇದಾದ್ಮೇಲೆ ಇಲ್ಲಿ ಬೋಟ್ ಶೇಪ್ ತೆಗೆದಿರ್ತೀವಲ್ಲ ಇಲ್ಲೂ ಕೂಡ ಸ್ಟಿಚ್ ನ ಹಾಕೊಳ್ಬೇಕು. ನೀವು ಹೊಸದಾಗಿ ಕಲಿತಾ ಇರೋದು ಅಂತ ನಾನು ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಹೇಳ್ತಾ ಇದ್ದೀನಿ ನಿಮ್ಗೆ. ನೀಟಾಗಿ ಈ ತರ ನಿಧಾನಕ್ಕೆ ರೆಡಿ ಸ್ಟಿಚ್ ನ ಹಾಕೊಳ್ಳಿ. ಇಲ್ಲಿ ನೀವು ರೆಡಿ ಸ್ಟಿಚ್ ನ ಹಾಕೊಳ್ಬೇಕಾದ್ರೆ ನೀಟಾಗಿ ಫ್ಲಾಟ್ ಆಗಿರ್ಬೇಕು. ಎಲ್ಲೂ ಕೂಡ ಬಟ್ಟೆ ಏರುಪೇರು ಆಗಿರ್ಬಾರ್ದು. ಆ ರೀತಿ ರೆಡಿ ಸ್ಟಿಚ್ ನ ಹಾಕೊಳ್ಬೇಕು ನೀವು. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸ್ಟಿಚಿಂಗ್ ವಿಡಿಯೋನ ನಿಧಾನಕ್ಕೆ ತೋರಿಸಿ, ತುಂಬಾ ಫಾಸ್ಟ್ ಆಯ್ತು ಅಂತ. ಸೊ ಹಾಗಾಗಿ ನಿಮ್ಗೆ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ನೀಟಾಗಿ ಎಳ್ಕೊಂಡು ನೀವು ರೆಡಿ ಸ್ಟಿಚ್ ನ ಹಾಕೊಳ್ಬೇಕು. ಈ ತರ ಎಲ್ಲ ರೆಡಿ ಸ್ಟಿಚ್ ನ ಹಾಕೊಂಡಿದ್ದಾದ್ಮೇಲೆ ಸುತ್ತ ಏನ್ ಮೇನ್ ಫ್ಯಾಬ್ರಿಕ್ ಇದೆ ಎಕ್ಸ್ಟ್ರಾ ಅದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ಲೈನಿಂಗ್ ಪಕ್ಕನೆ ಕಟ್ ಮಾಡ್ಬೇಕು. ಎಲ್ಲಾ ವಿಡಿಯೋದಲ್ಲೂ ಹೇಳಿದೀನಿ, ಲೈನಿಂಗ್ ಸೇರಿಸಿ ಕಟ್ ಮಾಡಕ್ ಹೋಗ್ಬೇಡಿ. ಈ ರೀತಿ ಎಕ್ಸ್ಟ್ರಾ ಇರುವಂತ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ನೀವು ನೋಡ್ಕೊಂಡು ಕಟ್ ಮಾಡ್ಬೇಕು. ಲೈನಿಂಗ್ ಪೀಸ್ನು ಸೇರಿಸಿ ಕಟ್ ಮಾಡ್ಬಿಡ್ತೀರಾ ಫಾಸ್ಟ್ ಆಗಿ ಕಟ್ ಮಾಡಕ್ ಹೋದ್ರೆ. ಪಕ್ಕನೆ ಜಾಸ್ತಿ ಕಟ್ ಮಾಡಕ್ ಹೋಗ್ಬೇಡಿ ನೀವು. ಲೈನಿಂಗ್ ಪೀಸ್ ಪಕ್ಕನೆ ಹತ್ರದಲ್ಲೇ ಕಟ್ ಮಾಡಕ್ ಹೋದ್ರೆ ಲೈನಿಂಗ್ ಪೀಸು ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ ನೀಟಾಗಿ ಅರ್ಥ ಆಗ್ಬೇಕಂದ್ರೆ ಪೂರ್ತಿ ನಿಧಾನಕ್ಕೆ ತಾಳ್ಮೆಯಿಂದ ನೋಡ್ಬೇಕು. ನೀವು ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ನಿಮ್ಗೆ ಮಧ್ಯ ನಾವೇನ್ ಹೇಳ್ತೀವಿ ಅನ್ನೋದು ಅರ್ಥ ಆಗಲ್ಲ. ನೆಕ್ಸ್ಟ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನೋಡಿ ಸ್ಟಿಚಿಂಗ್ ಆದ್ಮೇಲೆ ಈ ರೀತಿ ಬೋಟ್ ನೆಕ್ ಕಾಣಿಸ್ತಾ ಇದೆ. ಈಗ ಇಲ್ಲಿ ನಾವು ಇನ್ನೊಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಇಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಲೈನಿಂಗ್ ಪೀಸ್ ಅಲ್ಲಿ ಮಿಕ್ಕಿರುತ್ತಲ್ಲ ಆರ್ಮೋಲ್ ಸೈಡ್ ಕಟ್ ಮಾಡ್ಕೊಂಡಿರೋಂಥದ್ದು ಅಥವಾ ಡೀಪ್ ಹತ್ರ ಕಟ್ ಮಾಡ್ಕೊಂಡಿರೋಂಥ ಬಟ್ಟೆ ಇರುತ್ತಲ್ಲ ಅದನ್ನ ತಗೊಂಡು ಎಕ್ಸ್ಪೆಂಡ್ ಆಗ್ಬೇಕು. ಈ ತರ ಇಟ್ಕೊಂಡು ಹೇಳಿದ್ರೆ ಈ ತರ ಎಕ್ಸ್ಪೆಂಡ್ ಆಗ್ಬೇಕು. ಆ ತರ ನೀವು 1 ಇಂಚ್ ಡಿಸ್ಟೆನ್ಸ್ ಇಟ್ಕೊಂಡು ಕಟಿಂಗ್ ನ ಮಾಡ್ಕೊಳ್ಳಿ.
ಈ ತರ 1 ಇಂಚಿಗೆ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಗೊತ್ತಾಗುತ್ತಲ್ಲ ನಿಮ್ಗೆ ಎಷ್ಟು ಬಟ್ಟೆ ಬೇಕು ಅಂತ, ಅಷ್ಟು ನೀವು ಕಟ್ ಮಾಡ್ಕೊಂಡು ಈಗ ಈ ಪೀಸ್ ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಪೈಪಿಂಗ್ ಗೆ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಕೊಂತೀವಿ ಅದೇ ರೀತಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಈ ಬಟ್ಟೆ ಜಾಸ್ತಿ ಈ ತರ ಚೂಪಗಿತ್ತು ಅಂತಂದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು. ಈ ತರ ನೀವು ಕಡಿಮೆ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ, ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈ ತರ ಬಟ್ಟೆ ಒಂದು ತಗೊಂಡು ಕಟ್ ಮಾಡ್ಕೊಂಡಿರೋದು, ಅದಾದ್ಮೇಲೆ ನೀಟಾಗಿ ಕರೆಕ್ಟ್ ಆಗಿ ಈ ತರ ಈಕ್ವಲ್ ಆಗಿ ಇಟ್ಕೊಂಡು ಈ ತರ ಕ್ರಾಸಿಂಗ್ ಅಲ್ಲಿ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಮಧ್ಯದಲ್ಲೇ ಕ್ರಾಸಿಂಗ್ ಅಲ್ಲಿ ಈ ತರ ಬರ್ಬೇಕು. ಆಮೇಲೆ ಇನ್ನೊಂದು ಪೀಸ್ ನ ತಗೊಂಡು ನೀಟಾಗಿ ಈ ರೀತಿ ಇಟ್ಕೊಂಡು ಈಕ್ವಲ್ ಆಗಿ ಈ ತರ ಇಟ್ಕೊಳ್ಳಿ. ಇಟ್ಕೊಂಡು ಕ್ರಾಸಿಂಗ್ ಅಲ್ಲೇ ಬರ್ಬೇಕು, ಆ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಚೆಕ್ ಮಾಡ್ಕೊಳ್ಳಿ, ಎಲ್ಲಾನು ಸೀದಾ ಬಂದಿದಾವ ಅಂತ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅಟ್ಯಾಚ್ ಮಾಡಿರೋ ಹತ್ರ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ. ಇಲ್ಲಾಂದ್ರೆ ನೀವು ಈ ರೀತಿನೇ ಕಟ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಹೇಳಿದ್ರೆ ಎಕ್ಸ್ಪೆಂಡ್ ಆಗಿರುತ್ತಲ್ಲ ಆ ತರ ಬಟ್ಟೆನ 1 ಇಂಚಿಗೆ ತಗೊಂಡ್ಬಿಟ್ಟು ನೀವು ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಈಗ ರೆಡಿ ಆಗಿರುತ್ತೆ ಈ ತರ ಬಟ್ಟೆ ತಗೊಂಡ್ಬಿಟ್ಟು ಅದಕ್ಕೆ ಈ ತರ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಇದನ್ನ ಸೀದಾ ಈ ತರ ಹಾಕೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊಂತ ಹೋಗ್ಬೇಕು. ತೋರಿಸ್ತೀನಿ ನೋಡಿ. ಈ ತರ ನೀಟಾಗಿ ಎರಡು ಕೂಡ ಈಕ್ವಲ್ ಆಗಿ ಇಟ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ತಾ ಹೋಗ್ಬೇಕು. ಫೋಲ್ಡಿಂಗ್ ಮಾಡ್ತಾ 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 ನೀವು ನೀಟಾಗಿ ಈ ತರ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಶೇಪ್ ಇರುತ್ತಲ್ವಾ, ಶೇಪಿಗೆ ಕರೆಕ್ಟ್ ಆಗಿ ಈ ತರ ಫೋಲ್ಡಿಂಗ್ ಮಾಡಬೇಕು. ಎರಡು ಮಧ್ಯಕ್ಕೂ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಹೋಗಿ. ಈ ತರ ಬಟ್ಟೆನ ಯಾವುದಕ್ಕೂ ಈ ತರ ಜಾಸ್ತಿನೇ ರೆಡಿ ಮಾಡಿ ಇಟ್ಕೊಂಡಿರಿ. ಯಾಕಂದ್ರೆ ಕಡಿಮೆ ಬಂದ್ರೆ ಮತ್ತೆ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಇದ್ರೆ ಕಟ್ ಮಾಡ್ಕೊಳ್ಬಹುದು. ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಏನಾದ್ರು ಏರುಪೇರು ಎಲ್ಲ ಇತ್ತು ಅಂತಂದ್ರೆ ನೀಟಾಗಿ ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಕ್ ಹೋಗ್ಬೇಡಿ. ಈ ಅಟ್ಯಾಚ್ ಮಾಡಿರೋ ಅಂತ ಪೀಸ್ ಏನಾದ್ರು ಏರುಪೇರು ಇತ್ತು ಅಂತ ಅಷ್ಟೇ ಕಟ್ ಮಾಡ್ಕೊಳ್ಳಿ. ನೋಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಸಮವಾಗಿ, ಇಲ್ಲಾಂದ್ರೆ ನಿಮ್ಗೆ ಮೇನ್ ಫ್ಯಾಬ್ರಿಕ್ ಕಟ್ ಆಗ್ಬಿಡುತ್ತೆ. ಇದಾದ್ಮೇಲೆ ನಿಮ್ಗೆ ನೋಡಿ ತೋರಿಸ್ತೀನಿ, ಈ ಕಡೆಯಿಂದ ತೋರಿಸಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಇದಾದ್ಮೇಲೆ ಈ ತರ ನೀಟಾಗಿ ಎರಡನ್ನೂ ಕೂಡ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಈ ತರ ಸ್ಟಿಚ್ ಮಾಡ್ಕೊತಾ ಬರಬೇಕು. ನೋಡಿ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಏಕ ಸ್ಟಿಚ್ ಹಾಕೊಂಬನ್ನಿ. ಈ ರೀತಿ ನೀಟಾಗಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಈ ತರ ಏನಾದ್ರು ಎಕ್ಸ್ಟ್ರಾ ಕ್ಲಾತ್ ಇತ್ತು ಏರುಪೇರು ಇತ್ತು ಅಂದ್ರೆ ಫಸ್ಟೇ ಕಟ್ ಮಾಡ್ಕೊಂಡ್ಬಿಡಿ. ಇಲ್ಲಾಂದ್ರೆ ಈ ತರ ಫೋಲ್ಡಿಂಗ್ ಮಾಡ್ಕೊಂಡಾಗ ಇಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಈಕ್ವಲ್ ಆಗಿ ಕಟ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡು ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈ ತರ ನಿಧಾನಕ್ಕೆ ಸ್ಟಿಚ್ ಮಾಡ್ತಾ ಬನ್ನಿ. ನಿಧಾನಕ್ಕೆ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ತರ ನಿಧಾನಕ್ಕೆ ಎಳ್ಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನಿಧಾನಕ್ಕೆ ಮಾಡ್ಕೊಂಡಷ್ಟು ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಜಾಸ್ತಿ ಫಾಸ್ಟ್ ಆಗಿ ಮಾಡ್ಕೊಳಕ್ ಹೋಗ್ಬಿಟ್ರೆ ಏರುಪೇರು ಆಗ್ಬಿಟ್ಟಿರುತ್ತೆ. ಈಗ ಇಷ್ಟೆಲ್ಲ ಆದ್ಮೇಲೆ ಈ ಕಡೆದು ಜಾಸ್ತಿ ಉದ್ದ ಇತ್ತು ಅಂದ್ರೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಂಡು ಮತ್ತೆ ಫ್ಲಾಟ್ ಆಗಿ ಈ ತರ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನೋಡಿ ಫಿನಿಶಿಂಗ್ ಅನ್ನೋದು ಈ ತರ ಬಂದಿದೆ. ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇದು ಅಷ್ಟೇ ಈ ತರ ನೀಟಾಗಿ ಕುತ್ಕೊಳ್ಳುತ್ತೆ. ಟರ್ನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಈಗ ಇದಕ್ಕೆ ನೀವು
ಕ್ಯಾನ್ವಾಸ್ ಹಾಕಿ ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ಹಾಗೆ ಪೈಪಿಂಗ್ ಕೂಡ ಹಾಕಿ ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ಪೈಪಿಂಗ್ ಹಾಕಿ ಸ್ಟಿಚ್ ಮಾಡೋದು ಹೇಗೆ, ಕ್ಯಾನ್ವಾಸ್ ಯಾವ ರೀತಿ ಹಾಕೋದು ಎಲ್ಲಾನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬ್ಯಾಕ್ ಅಲ್ಲಿ ಬೋಟ್ ನೆಕ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ತುಂಬಾ ಅಂದ್ರೆ ತುಂಬಾ ನಿಧಾನವಾಗಿ ಅರ್ಥ ಆಗೋ ರೀತಿ ತೋರಿಸ್ಕೊಟ್ಟಿದೀನಿ. ಇದೇ ತುಂಬಾ ಲೆಂತಿ ಆಗಿದೆ ವಿಡಿಯೋ. ಇನ್ನು ಜಾಸ್ತಿ ಬೇರೆ ಬೇರೆದ್ ಹೇಳ್ಕೊಡಕ್ ಹೋದ್ರೆ ನಿಮ್ಗೂ ಕೂಡ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದರಲ್ಲಿ ಬ್ಯಾಕ್ ಸೈಡ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದೀನಿ. ಮುಂದಿನ ವಿಡಿಯೋದಲ್ಲಿ ಕ್ರಾಸ್ ಪಟ್ಟಿ ಹಾಗೆ ಟಕ್ಸ್ ನ ಯಾವ ರೀತಿ ಇಟ್ಕೊಳ್ಬೇಕು ಬೋಟ್ ನೆಕ್ ಅಲ್ಲಿ, ಅದ್ರ ಜೊತೆಗೆ ಫ್ರಂಟ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಎಲ್ಲಾನು ಕೂಡ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.